ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವೊಂದು ಬಹಳ ಸುಂದರವಾದ, ಅಷ್ಟೇ ಭಾವುಕವಾದ ಕಥೆಯ ಒಳಹೊಕ್ಕು ನೋಡೋಣ. ಹೃದಯದ ಗುಣಪಡಿಸುವಿಕೆ, ಓರ್ವ ವೈದ್ಯನ ಭಕ್ತಿ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಹೊರಗಡೆ ವಿಪರೀತ ಮಳೆ ಸುರಿತಿದೆ. ಆ ಚಳಿಯಲ್ಲಿ ಒಂದು ಮನೆಯೊಳಗೆ ಎರಡು ಮನಸ್ಸುಗಳ ನಡುವೆ ನಡೆಯುವ ಒಂದು ಮೌನವಾದ ಒದ್ದಾಟವೇ ಈ ಕಥೆಯ ಜೀವಾಳ. ಇದು ಸುಮ್ಮನೆ ಒಂದು ಘಟನೆಯಲ್ಲ, ಬದಲಾಗಿ ಕರ್ತವ್ಯ ಹಾಗೂ ಪ್ರೀತಿಯ ನಡುವಿನ ಒಂದು ಅದ್ಭುತ ಪಯಣ. ಬನ್ನಿ, ಇದರ ಆಳವಾದ ಅರ್ಥವನ್ನು ನಾವೆಲ್ಲರೂ ಒಟ್ಟಿಗೆ ಅರಿಯೋಣ. ಸರಿ, ಈಗ ನೇರವಾಗಿ ಇದರೊಳಗೆ ಇಣುಕಿ ನೋಡೋಣ. ನಾನು ನಿಮ್ಮನ್ನು ಹಿಟ್ಲರ್ ಡಾಕ್ಟರ್ ಅಂತ ಕರಿತಾ ಇದ್ದೆ, ಆದರಿವತ್ತು ನಿಮ್ಮ ಕಣ್ಣಲ್ಲಿ ನನಗಾಗಿ ಪ್ರೀತಿ ಕಾಣಿಸ್ತಿದೆ. ಈ ಒಂದು ಸಾಲು ಇಡೀ ಕಥೆಯ ಸಾರಾಂಶವನ್ನ ನಮ್ಮ ಕಣ್ಣ ಮುಂದೆ ತಂದಿಡುತ್ತೆ ಅಲ್ವಾ? ಒಬ್ಬರನ್ನ ಹಿಟ್ಲರ್ ಅಂತ ಕರೆಯುವಷ್ಟು ಇದ್ದ ಸಿಟ್ಟು, ದ್ವೇಷ, ಕೊನೆಗೆ ಅವರ ಕಣ್ಣಲ್ಲಿ ಪ್ರೀತಿಯನ್ನ ಹುಡುಕುವಷ್ಟರ ಮಟ್ಟಿಗೆ ಬದಲಾಗಿದ್ದು ಹೇಗೆ? ಆ ಕಟ್ಟುನಿಟ್ಟಾದ, ಬಿಗಿಯಾದ ಸಂಬಂಧವೊಂದು ಗಾಢವಾದ ಪ್ರೀತಿಯಾಗಿ ಹೇಗೆ ಬದಲಾಯಿತು ಅನ್ನೋದೇ ಇಲ್ಲಿನ ಅತಿದೊಡ್ಡ ಕುತೂಹಲ. ಕಥೆಯ ಮೊದಲ ಹಂತ ಅಂದ್ರೆ ಅದರ ಆರಂಭಿಕ ಸನ್ನಿವೇಶ ಮತ್ತು ಸಂಘರ್ಷ. ನಾಯಕಿ ರಮ್ಯಾ ತೀವ್ರವಾದ ಜ್ವರದಿಂದ ಬಳಲ್ತಾ ಸೋಫಾದ ಮೇಲೆ ಮಲಗಿದ್ದಾಳೆ. ಹೊರಗಡೆ ಸುರಿತಿರುವ ಮಳೆ ಅವಳ ಒಂಟಿತನವನ್ನು, ಅವಳ ಒಳಗಿನ ಆ ಭಾವನಾತ್ಮಕ ತೊಳಲಾಟವನ್ನು ಇನ್ನಷ್ಟು ಹೆಚ್ಚು ಮಾಡ್ತಿದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಅನಾರೋಗ್ಯದ ಸಮಯದಲ್ಲಿ ಅವಳಿಗೆ ಬೇಕಾಗಿರೋದು ಬರೀ ಔಷಧಿಯಲ್ಲ, ಸ್ವಲ್ಪ ಪ್ರೀತಿ, ಸ್ವಲ್ಪ ಸಾಂತ್ವನ. ಆದ್ರೆ ಇಲ್ಲಿ ನಮ್ಗೆ ಅತಿ ಹೆಚ್ಚು ಆಸಕ್ತಿ ಮೂಡ್ಸೋದು ಕಥಾನಾಯಕ ರಾಘವ್ ಅವರ ವ್ಯಕ್ತಿತ್ವದ ಎರಡು ವಿಭಿನ್ನ ಮುಖಗಳು. ಹೊರಗಡೆಯಿಂದ ನೋಡಕ್ಕೆ ಆತ ಸಿಕ್ಕಾಪಟೆ ಸ್ಟ್ರಿಕ್ಟ್, ರಮ್ಯಾಳಿಗೆ ಬೈಯುತ್ತಾನೆ, ನೀನೊಬ್ಳು ಹಠಮಾರಿ ಅಂತಾನೆ. ಆದ್ರೆ ಒಳಗಡೆ ಆತನ ಉದ್ದೇಶನೇ ಬೇರೆ. ಆತ ಬಂದು ಅವಳ ಹಣೆ ಮುಟ್ಟುವಾಗ, ಇಷ್ಟೊಂದು ಜ್ವರ ಇದೆ ಅಂತ ಮೊದಲೇ ಯಾಕೆ ಹೇಳಿಲ್ಲ ಅಂತ ಕೇಳುವಾಗ ಆತನ ಧ್ವನಿಯಲ್ಲಿರುವ ಆ ವಿಪರೀತವಾದ ಆತಂಕ, ಆತನ ಅಡಗಿರುವ ಕಾಳಜಿ ನಮ್ಗೆ ಎದ್ದು ಕಾಣುತ್ತೆ. ಆ ಕಟ್ಟುನಿಟ್ಟಾದ ವೈದ್ಯನ ಮುಖವಾಡದ ಹಿಂದೆ ಕಾಳಜಿ ಮಾಡುವ ಒಬ್ಬ ಪ್ರೇಮಿ ಇದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟ. ಇದಕ್ಕೆ ರಮ್ಯಾಳ ಪ್ರತಿಕ್ರಿಯೆ ಹೇಗಿದೆ ಗಮನಿಸಿ. ಅವಳು ತೀರಾ ಸುಸ್ತಾಗಿದ್ರೂ ನಗುತ್ತಲೇ ಒಂದು ಮಾತು ಕೇಳ್ತಾಳೆ, ನಂಗೆ ಬಯ್ಯೋದನ್ನ ಬಿಟ್ಟು ಸ್ವಲ್ಪ ಪ್ರೀತಿಯಿಂದ ಮಾತಾಡಕ್ಕೆ ನಿಮ್ಗಾಗಲ್ವಾ ಅಂತ. ಇದು ಬರೀ ಒಂದು ಸಾಮಾನ್ಯ ಪ್ರಶ್ನೆ ಅಲ್ಲ, ಆ ನಗುವಿನ ಹಿಂದೆ ಒಂದು ದೊಡ್ಡ ಹಂಬಲ ಇದೆ. ಆತನ ಆ ತಣ್ಣನೆಯ ವೈದ್ಯಕೀಯ ನಿರ್ಲಿಪ್ತತೆಗಿಂತ ನೈಜವಾದ ಪ್ರೀತಿ, ವಾತ್ಸಲ್ಯ ಬೇಕು ಅನ್ನೋ ಆಸೆ ಅದರಲ್ಲಿ ಅಡಗಿದೆ. ಈ ಒಂದು ಮಾತು ಅವರಿಬ್ಬರ ನಡುವೆ ಇರೋ ಆ ಒಂದು ಸಂವಹನದ ಕಂದಕವನ್ನ ತುಂಬಾ ಚೆನ್ನಾಗಿ ಎತ್ತಿ ತೋರಿಸುತ್ತೆ. ಈಗ ಎರಡನೇ ಹಂತ, ಕರ್ತವ್ಯ ಮತ್ತು ಭಾವನೆಗಳ ನಡುವಿನ ಹೋರಾಟ. ಇಲ್ಲಿ ಕಥೆಯ ತೀವ್ರತೆ ಇನ್ನಷ್ಟು ಹೆಚ್ಚಾಗತ್ತೆ. ರಾಘವ್ ಔಷಧಿ ತಂದಾಗ ರಮ್ಯಾ ತಾನು ಇಂಜೆಕ್ಷನ್ ತಗೊಳ್ಳೋದಿಲ್ಲ, ತಾನೇನು ಸಣ್ಣ ಮಗುವಲ್ಲ ಅಂತ ಹಠ ಹಿಡಿಯೋದನ್ನ ನಾವು ನೋಡಬಹುದು. ಈಗ ಇದು ಹೇಗೆ ಬೆಳೀತದೆ ಅಂತ ನೋಡೋಣ ಬನ್ನಿ. ರಮ್ಯಾ ಹಠ ಹಿಡ್ದಾಗ ರಾಘವ್ ಅವಳ ಹತ್ರ ಬಂದು ಅವಳ ತಂದೆ ಅವಳನ್ನು ತನ್ನ ಜವಾಬ್ದಾರಿಗೆ ಒಪ್ಪಿಸಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ತನ್ನ ಆ ವಿಪರೀತ ಕಾಳಜಿಯನ್ನ ಸಮರ್ಥಿಸ್ಕೊಳ್ಳೋಕೆ ಆತ ಅವಳ ತಂದೆಯ ಜವಾಬ್ದಾರಿಯ ನೆಪವನ್ನ ಮುಂದೆ ಮಾಡ್ತಾನೆ. ಇದು ಬರೀ ಔಷಧಿಯ ನಿರಾಕರಣೆಯಲ್ಲ, ಬದಲಾಗಿ ಆತನ ಆ ಅಧಿಕಾರಯುತವಾದ ವರ್ತನೆಯ ವಿರುದ್ಧದ ಒಂದು ಸಣ್ಣ ಬಂಡಾಯ ಅಂತಲೇ ಹೇಳಬಹುದು. ರೋಗಿ ಹಾಗೂ ವೈದ್ಯರ ನಡುವಿನ ಆ ಬಿಗುವಿನ ವಾತಾವರಣ ನಿಧಾನವಾಗಿ ಒಂದು ವೈಯಕ್ತಿಕ ಬಾಂಧವ್ಯದ ಕಡೆಗೆ ತಿರುಗುವ ಮೊದಲ ಹೆಜ್ಜೆ ಇದು. ರಾಘವ್ ಆ ಜವಾಬ್ದಾರಿಯ ಬಗ್ಗೆ ಮಾತಾಡಿದಾಗ ರಮ್ಯಾ ಕೇಳುವ ಈ ಒಂದು ಪ್ರಶ್ನೆ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಬರೀ ಜವಾಬ್ದಾರಿನೇನಾ ರಾಘವ್? ನಿಮ್ ಮನಸ್ಸಿನಲ್ಲಿ ನನಗಾಗಿ ಬೇರೇನೂ ಇಲ್ವಾ? ಈ ಭಾವನಾತ್ಮಕವಾದ ಪ್ರಶ್ನೆ ಆತನ ವೃತ್ತಿಪರ ಕರ್ತವ್ಯ ಮತ್ತು ಆತನ ಒಳಗೆ ಅದುಮಿಟ್ಟುಕೊಂಡಿರುವ ವೈಯಕ್ತಿಕ ಭಾವನೆಗಳ ನಡುವಿನ ಗೆರೆಯನ್ನ ನೇರವಾಗಿ ಪ್ರಶ್ನೆ ಮಾಡುತ್ತೆ. ಆಕೆ ಈ ಒಂದು ಮಾತು ಆತನನ್ನು ಕಟ್ಟಿಹಾಕಿದ್ದ ಆ ಕಟ್ಟುಪಾಡುಗಳನ್ನೆಲ್ಲ ಒಮ್ಮೆಲೆ ಸಡಿಲಗೊಳಿಸಿಬಿಡುತ್ತೆ. ನಾವೀಗ ಕಥೆಯ ಅತಿ ಮಹತ್ವದ ತಿರುವಿಗೆ ಬಂದಿದ್ದೀವಿ. ಅದೇ ಕ್ಲೈಮ್ಯಾಕ್ಸ್. ಬಾತ್ರೂಂ ಕಡೆಗೆ ಓಡುವಾಗ ಉಂಟಾಗುವ ಒಂದು ಅನಿರೀಕ್ಷಿತ ಘಟನೆ ದೈಹಿಕವಾಗಿ ಅವರಿಬ್ಬರನ್ನು ಹತ್ತಿರ ತರುವ ಮೂಲಕ ಒಂದು ದೊಡ್ಡ ಭಾವನಾತ್ಮಕ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಇದು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಂದ್ರೆ, ಆ ದೃಶ್ಯದಲ್ಲಿ ನಡೆಯುವ ದೈಹಿಕ ಕ್ರಿಯೆಗಳು ಹಾಗೂ ಅವುಗಳ ಹಿಂದಿರುವ ಭಾವನಾತ್ಮಕ ಅರ್ಥಗಳು ಎರಡಕ್ಕೂ ನೇರವಾದ ಸಂಬಂಧ ಇದೆ. ಬಾತ್ರೂಂನಲ್ಲಿ ಜಾರಿ ಬೀಳುವಾಗ ಮನುಷ್ಯನ ಸಂಪೂರ್ಣ ದುರ್ಬಲತೆ ಅಲ್ಲಿ ಕಾಣಿಸುತ್ತೆ. ಆಕೆ ಜಾರಿ ಬೀಳುವಾಗ ಆತ ಅವಳನ್ನ ತನ್ನ ಕೈಗಳಲ್ಲಿ ಹಿಡಿದುಕೊಳ್ಳೋದು ಅದು ಬರೀ ಕರ್ತವ್ಯ ಅಲ್ಲವೇ ಅಲ್ಲ, ಅದು ಅವಳನ್ನು ರಕ್ಷಿಸುವ ಹಕ್ಕಿನೆಡೆಗೆ ಆದ ಒಂದು ಬದಲಾವಣೆ. ಆಮೇಲೆ ಇಬ್ರು ಆ ಶವರಡಿಯಲ್ಲಿ ನೆನೆಯುವಾಗ ಇದುವರೆಗೂ ಅವರಿಬ್ರು ನಡುವೆ ಇದ್ದ ಆ ಮುನಿಸು, ಆ ಅಸಮಾಧಾನ ಎಲ್ಲವೂ ಆ ನೀರಿನಲ್ಲಿ ತೊಳೆದು ಹೋದಂತೆ ಭಾಸವಾಗತ್ತೆ. ಇಂತಹ ರೂಪಕಗಳು ಕಥೆಯ ಆಳವನ್ನು ಎಷ್ಟೊಂದು ಹೆಚ್ಚಿಸ್ತವೆ ಅಲ್ವಾ? ಆ ಘಟನೆಯ ನಂತರ ರಾಘವ್ ರಮ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು ಉಸಿರುಗಟ್ಟಿದ ಧ್ವನಿಯಲ್ಲಿ ಹೇಳುವ ಮಾತು ಇದು: ನಿನಗೆ ಏನಾದ್ರೂ ಆಗಿದ್ರೆ ನಾನು ನನ್ನನ್ನ ಕ್ಷಮಿಸುತ್ತಿರ್ಲಿಲ್ಲ. ನಿನ್ನನ್ನು ಕಾಪಾಡುವುದು ಬರೀ ನನ್ನ ಕರ್ತವ್ಯವಲ್ಲ,
ಅದು ನನ್ನ ಹಕ್ಕು ಕೂಡ. ಈ ಒಂದು ಸಾಲು ಆತನ ಆ ಕಟ್ಟುನಿಟ್ಟಾದ ಮುಖವಾಡ ಸಂಪೂರ್ಣವಾಗಿ ಕಳಚಿದ್ದನ್ನ ಸೂಚಿಸುತ್ತೆ. ಒಳಗಡೆ ಅಡಗಿದ್ದ ಆ ನಿಜವಾದ ಪ್ರೀತಿ ಕೊನೆಗೂ ಹೊರಬಂದೆ ಬಿಟ್ಟು. ಈಗ ನಾವು ಕಥೆಯ ಕೊನೆಯ ಘಟ್ಟದಲ್ಲಿದ್ದೀವಿ, ನಂಬಿಕೆಯ ಶಕ್ತಿ. ಆ ಮಳೆಯ ಹನಿಗಳ ನಡುವೆ ಸಿಗುವ ಒಂದು ಸುಂದರವಾದ ಅಂತ್ಯ ಇದು. ಆ ಮಳೆಯ ಹನಿಗಳ ನಡುವೆ ಅವರಿಬ್ರೂ ಗಟ್ಟಿಯಾಗಿ ಅಪ್ಪಿಕೊಳ್ಳೋದು ಆ ಇಡೀ ಪಯಣವನ್ನು ಸಂಪೂರ್ಣಗೊಳಿಸುತ್ತೆ. ರಾಘವ್ ಮತ್ತು ರಮ್ಯಾ ಪರಸ್ಪರ ಐ ಲವ್ ಯು ಅಂತ ಹೇಳ್ಕೊಳ್ಳೋ ಮೂಲಕ, ಹಾಗೂ ರಮ್ಯಾ ಅತ್ಯಂತ ಪ್ರೀತಿಯಿಂದ ಆತನನ್ನು ನನ್ನ ಡಾಕ್ಟರ್ ಅಂತ ಕರೆಯೋ ಮೂಲಕ ಅವರಿಬ್ಬರ ನಡುವೆ ಇದ್ದ ಆ ಮುನಿಸು, ದ್ವೇಷ ಎಲ್ಲವೂ ಮಾಯವಾಗಿ ಸಂಪೂರ್ಣವಾಗಿ ಪ್ರೀತಿ ಹಾಗೂ ಭಕ್ತಿಯಾಗಿ ಮಾರ್ಪಾಡಾಗೋದನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಈ ಕಥೆಯು ನಮಗೆ ತಿಳಿಸುವ ಮೌಲ್ಯಗಳು. ಪ್ರೀತಿ ಎನ್ನೋದು ಕೇವಲ ತೋರಿಕೆಗೆ ಇರೋದಲ್ಲ, ಅದು ಬಾಹ್ಯ ಹತಾಶೆಗಳು ಮತ್ತು ಕೋಪವನ್ನು ಮೀರಿ ಬೆಳೆಯುತ್ತೆ ಅನ್ನೋದನ್ನ ಈ ಕಥೆ ನಮಗೆ ತೋರಿಸ್ಕೊಡುತ್ತೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯೇ ಯಾವುದೇ ಒಂದು ಗಟ್ಟಿಯಾದ ಸಂಬಂಧಕ್ಕೆ ಬುನಾದಿ. ಅದಕ್ಕಿಂತ ಹೆಚ್ಚಾಗಿ ನಂಬಿಕೆ ಅನ್ನೋದು ನಮ್ಗೆ ವಹಿಸಿಕೊಟ್ಟ ಒಂದು ಸಾಧಾರಣ ಜವಾಬ್ದಾರಿಯನ್ನು ಅತ್ಯಂತ ಸುಂದರವಾದ ವೈಯಕ್ತಿಕ ಬಂಧವಾಗಿ ಹೇಗೆ ಪರಿವರ್ತನೆ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಕಲಿಯಬಹುದು. ಖಂಡಿತವಾಗಿಯೂ ಇದೊಂದು ಅದ್ಭುತವಾದ ಪಾಠ ಅಲ್ವಾ? ಈ ಕಥೆಯ ಕೊನೆಯಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆ ಉಳಿಯುತ್ತೆ. ಪ್ರಬಲವಾದ ಪ್ರೀತಿಯು ಯಾವಾಗಲೂ ಸಂಘರ್ಷ ಮತ್ತು ಕರ್ತವ್ಯದ ಮುಖವಾಡದ ಹಿಂದೆ ಅಡಗಿಕೊಂಡೇ ಪ್ರಾರಂಭವಾಗುತ್ತಾ? ನೈಜವಾದ ಪ್ರೀತಿ ಮೊದಲೇ ಸುಲಭವಾಗಿ ವ್ಯಕ್ತವಾಗುವುದಿಲ್ಲವೇ? ಅಥವಾ ಅದು ಇಂಥ ಕಠಿಣವಾದ ಸನ್ನಿವೇಶಗಳ ಮೂಲಕವೇ ಹೊರಹೊಮ್ಮಬೇಕೆ? ಈ ಒಂದು ಕುತೂಹಲಕಾರಿ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಈ ಒಳನೋಟವನ್ನು ಮುಕ್ತಾಯಗೊಳಿಸೋಣ. ಈ ಕಥೆಯ ಹಿಂದಿದ್ದ ಆಳವಾದ ಭಾವನೆಗಳು ಎಲ್ಲರಿಗೂ ತಲುಪಿದೆ ಅಂತ ಭಾವಿಸ್ತೇನೆ. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಖಂಡಿತ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.